ನಮಸ್ಕಾರ ಎಲ್ಲರಿಗೂ. ನಾನು ರಿಷಿಕಾ ನಾಯಕ್. ಈ ಫಿಲ್ಮ್ ನಿದ್ರಾದೇವಿ ನೆಕ್ಸ್ಟ್ ಇಯರಲ್ಲಿ ನಾನು 2 ಪಾತ್ರ ಪ್ಲೇ ಮಾಡಿದ್ದೀನಿ. 2 ರೂಪದಲ್ಲಿ ಕಾಣಿಸ್ತೀನಿ. ಸೆಪ್ಟೆಂಬರ್ 12ಗೆ ಫಿಲ್ಮ್ ರಿಲೀಸ್ ಆಗ್ತಿದೆ. ಕತೆ ತುಂಬ ಯುನೀಕ್ ಆಗಿದೆ. ಒಬ್ರಿಗೆ ಇನ್ಸಾಮ್ಯ ಇರೋ ಕ್ಯಾರೆಕ್ಟರ್ಗೆ ಏನೆಲ್ಲ ಟ್ರೈ ಮಾಡ್ತಾನೆ, ಒಂದು ನಿದ್ದೆ ಬರೋಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಾನೆ, ಅದ್ರ ಬಗ್ಗೆ ಕತೆ ಬರೆದಿದ್ದೀವಿ. ಕತೆ ತುಂಬ ಚೆನ್ನಾಗಿ ಬಂದಿದೆ. ನಮ್ಮದು ಸಿನಿಮ್ಯಾಟೋಗ್ರಾಫಿ ಆಗಲಿ, ವಿಜುವಲಿ ನಮಗೆ ಒಂದೇನು ಉದ್ದೇಶ ಇತ್ತಂದರೆ ಫಿಲ್ಮ್ ನೋಡಿದಾಗ ಬರೀ ಕತೆ ಅಷ್ಟೇ ಅಲ್ಲ, ವಿಜುವಲಿ ತುಂಬ ಚೆನ್ನಾಗಿರಬೇಕು, ಥಿಯೇಟರ್ಸಲ್ಲಿ ಆಡಿಯನ್ಸ್ ವಿಜುವಲಿ ತುಂಬ ಇಷ್ಟಪಡಬೇಕಂತ ಅದು ಒಂದು ಉದ್ದೇಶ ಇತ್ತು. ಸೊ ಅದನ್ನು ಫುಲ್ಫಿಲ್ ಮಾಡಿದ್ದೀವಿ ಅಂತ ಈಗ ನಂಬಿಕೆ ಇದೆ. ಸೊ ಸೆಪ್ಟೆಂಬರ್ 12 ನಮ್ಮ ಫಿಲ್ಮ್ ಥಿಯೇಟರ್ ರಿಲೀಸ್ ಆಗ್ತಿದೆ. ದಯವಿಟ್ಟು ಥಿಯೇಟರ್ಸ್ ಹೋಗಿ ನೋಡಿ. ಇವಾಗ ನಿದ್ರಾದೇವಿ ದ ನೆಕ್ಸ್ಟ್ ಡೋರ್ ಅಂತ ಹೇಳ್ಬಿಟ್ಟು ಏನು ಸಿನಿಮಾ ಇದೆ ಅಲ್ಲ, ಕಾನ್ಸೆಪ್ಟ್ ಏನು ಸರ್? ಕಾನ್ಸೆಪ್ಟು ಒಬ್ಬ ನಿದ್ದೆ ಬರ್ದಿರೋ ಹುಡುಗನ ಅವ್ನ ಕತೆ, ಅವ್ನ ಟ್ರಾಮಾನ ಹೇಗೆ ರಿಸಾಲ್ವ್ ಮಾಡ್ತಾನೆ, ಒಂದು ನಿದ್ದೆ ಬರ್ದಿರೋ ಒಂದು ಕಾರಣ ಇದೆಯಲ್ಲ, ತುಂಬ ಯೂನಿಕ್ ಆಗಿದೆ. ಸೊ ಒಂದು ಹೈ ಕಾನ್ಸೆಪ್ಟ್ ಸ್ಟೋರಿ ಇಟ್ಕೊಂಡು ನಾವು ಬರ್ತಾ ಇದ್ದೀವಿ. ಒಂದು ಡಿಫ್ರೆಂಟಾಗಿ ಒಂದು ಕಮರ್ಷಿಯಲ್ ಎಲಿಮೆಂಟ್ಸು ನಾವು ಕನ್ಸ್ಟ್ರಕ್ಟ್ ಮಾಡಿಬಿಟ್ಟು ಸ್ಟೋರಿನ ಡಿಫ್ರೆಂಟಾಗಿ ಜನಕ್ಕೆ ಪ್ರೆಸೆಂಟ್ ಮಾಡಬೇಕು. ಯಾವತ್ತೂ ಒಂದು ಕನ್ನಡ ಜನತೆ ಯಾವತ್ತೂ ಒಂದು ಒಳ್ಳೆ ಕಾನ್ಸೆಪ್ಟ್ಗೆ ಯಾವತ್ತೂ ಕೈ ಬಿಟ್ಟಿಲ್ಲ. ಸೊ ಇದು ಒಂದು ಒಳ್ಳೆ ಕಾನ್ಸೆಪ್ಟ್ ಅಂತ ನಮ್ಮೆಲ್ಲರ ನಂಬಿಕೆ. ಸೊ ಸೆಪ್ಟೆಂಬರ್ 12ಗೆ ಬರ್ತಾ ಇದ್ದೀವಿ. ನಿಮ್ಮೆಲ್ಲರ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ. ಸರ್, ಸಿನಿಮಾದಲ್ಲಿ ನಮ್ಗೆ ವಿಶೇಷವಾಗಿ ಏನೇನು ಕಾಣಲಿಕ್ಕೆ ಸಾಧ್ಯ ಇದೆ? ಸೊ ಸಿನಿಮಾ ಅಲ್ಲಿ ನಾವು ವಿಶೇಷವಾಗಿ ಅದೇ ಹೇಳಿದ್ನಲ್ಲ, ಇವಾಗ ನಿದ್ದೆ ಬರ್ದಿರೋ ಹುಡುಗಂದು ಒಂದು ಯುನೀಕಾಗಿ ಅವ್ನಿಗೊಂದು ಕಾರಣ ಇದೆ ಏನಕ್ಕೆ ನಿದ್ದೆ ಬರಲ್ಲ ಅಂತ. ಸೊ ಆ ಕಾರಣನ ಇಟ್ಕೊಂಡು ನಮ್ಮ ನಿರ್ದೇಶಕರು ತುಂಬ ವಿಭಿನ್ನವಾಗಿ ಕಥೆನ ಬರೆದಿದ್ದಾರೆ. ಚಿತ್ರೀಕರಣ ಅಂತ ಬಂದರು. ಇವಾಗ ನಿದ್ರಾದೇವಿ ದ ನೆಕ್ಸ್ಟ್ ಡೋರ್ ಸಿನಿಮಾ ಎಲ್ಲೆಲ್ಲಿ ಚಿತ್ರೀಕರಣವಾಗಿರ್ತಕ್ಕಂಥದ್ದು ಸರ್? ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಮಾತ್ರನಾ ಅಥವಾ ಕರ್ನಾಟಕದಲ್ಲಿ ಚಿತ್ರೀಕರಣ ಆಗಿರ್ತಕ್ಕಂಥದ್ದು? ಸೊ ನಾವು ನಿದ್ರಾದೇವಿ ನೆಕ್ಸ್ಟ್ ಡೋರ್ನ ನಾವು ಬೆಂಗಳೂರು ಸುತ್ತಮುತ್ತ ಶೂಟ್ ಮಾಡಿದ್ದೀವಿ, ಮತ್ತು ಕರ್ನಾಟಕದಲ್ಲಿ ಬೇರೆ ಬೇರೆ ಜಾಗಗಳು ಶೂಟ್ ಮಾಡಿದ್ದೀವಿ, ಮತ್ತು ತಮಿಳ್ನಾಡಲ್ಲಿರುವ ಮಹಾಬಲಿಪುರಂ ಬೀಚಲ್ಲಿ ಶೂಟ್ ಮಾಡಿದ್ದೀವಿ. ಡಿಫ್ರೆಂಟಾಗಿ ಜನಕ್ಕೆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕ್ರಿಯೇಟ್ ಮಾಡಲಿ ಅಂತ ಬೀಚ್ ಎನ್ವೈರ್ನ್ಮೆಂಟಲ್ಲಿ ಶೂಟ್ ಮಾಡಿದ್ದೀವಿ. ಈ ಸಿನಿಮಾದಲ್ಲಿ ನಾವು ಯಾರನ್ನೆಲ್ಲ ಕಾಣ್ಬೋದು ಸರ್? ಅಂದರೆ ಹಿರಿಯ ನಟರಾಗಿರುವಂಥದ್ದು ಅಥವಾ ಈಗ ರೀಸೆಂಟಾಗಿ ಬಂದಿರ್ತಕ್ಕಂಥವ್ರು, ವಿಶೇಷವಾಗಿ ಯಾರೆಲ್ಲ ಕಾಣಲಿಕ್ಕೆ ಸಾಧ್ಯ ಇದೆ ಸರ್ ಪಾತ್ರಧಾರಿಗಳನ್ನು? ಸೊ ಸಿನಿಮಾದಲ್ಲಿ ಆ್ಯಕ್ಚುಲಿ ಒಂದು ದೊಡ್ಡ ತಾರಾಗಣನೆ ಇದೆ. ಶೈನ್ ಶೆಟ್ಟಿ ಅವರಾಗಿರಲಿ, ಸುಧಾರಾಣಿ ಮೇಡಮ್ ಅವರಾಗಿರಲಿ, ಶ್ರೀಧರ್ ಸರ್, ಶ್ರುತಿ ಹರಿಹರಣ್ಣು, ಮತ್ತು ಹಾಸ್ಟೆಲ್ ಹುಡುಗರು ಅಲ್ಲಿರುವ ಶ್ರೀವತ್ಸ ಅವರು. ಸೊ ಒಂದು ಒಳ್ಳೆ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ. ಸಿನಿಮಾದ ಕುರಿತು ನಮ್ಮ ವೀಕ್ಷಕರಿಗೆ ಹೇಳೋದಾದ್ರೆ? ಸೊ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಸೆಪ್ಟೆಂಬರ್ 12ನೇ ತಾರೀಕು ರಿಲೀಸ್ ಆಗ್ತಿದೆ. ಒಂದು ಒಳ್ಳೆ ಕನ್ನಡ ಸಿನಿಮಾ, ಒಂದು ಒಳ್ಳೆ ಕಾಂಟೆಂಟ್ ಇರುವ ಸಿನಿಮಾ, ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಮ್ಮೆಲ್ಲರ ನಂಬಿಕೆ. ಸೊ ಎಲ್ಲರೂ ದಯವಿಟ್ಟು ಸೆಪ್ಟೆಂಬರ್ 12ನೇ ತಾರೀಕು ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗ್ಬಿಟ್ಟು ನೋಡಿ ಅಂತ ಕೇಳ್ಕೊತೀನಿ. ಸರ್, ಈಗ ನಿದ್ರಾದೇವಿ ದ ನೆಕ್ಸ್ಟ್ ಡೋರ್ ಈ ಒಂದು ಸಿನಿಮಾಕ್ಕೆ ಸಂಬಂಧಪಟ್ಟತಕ್ಕಂಥ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದು ತಾವು ಹೋರಾಟಗಾರರು. ಇವತ್ತು ಸಿನಿಮಾ ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥದ್ದು ಏನು ವಿಶೇಷ ಸರ್? ಕನ್ನಡ ಚಿತ್ರರಂಗ ಉಳಿಬೇಕು, ಕನ್ನಡ ಚಿತ್ರರಂಗ ಎತ್ತರಕ್ಕೆ ಬೆಳಿಬೇಕಂತೇಳಿ ನಮ್ಮ ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಮತ್ತು ನಮ್ಮ ಜಿಲ್ಲಾಧ್ಯಕ್ಷ ಅಂತ ಮುತ್ತು ಮತ್ತು ನಮ್ಮ ಅನೇಕ ಜನ ಉತ್ತರ ಕರ್ನಾಟಕದ ಎಲ್ಲ ಕನ್ನಡದ ಸೇನಾನಿಗಳು ಈ ಸಿನಿಮಾದ ಪರವಾಗಿ ನಿಂತಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರ ಯಾವ ರೀತಿ ದೇಶ ತಿರುಗಿ ನೋಡ್ತಾ ಇದೆಯೋ ಅದೇ ರೀತಿ ಹೊಸಬರು ತುಂಬ ನಮ್ಮ ಸುರಾಗ್ ಸಾಗರ್ ನಿರ್ದೇಶಕರು, ನಮ್ಮ ಜಯರಾಮ್ ಸರ್ ಅವರು ಪ್ರೊಡ್ಯೂಸರ್ ದೊಡ್ಡ ಮಟ್ಟದಲ್ಲಿ ಹಣವನ್ನು ಸುರಿದಿದ್ದಾರೆ. ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಈ ಫ್ರಾಗಲ್ಲಿರುವಂಥ ನಮ್ಮ ಕ್ಯಾಮ್ರಾಮ್ಯಾನ್ ಅಜಯ್ ಅಂತೇಳಿ ಅವರು ಹಾಲಿವುಡ್ ಸಿನಿಮಾಗಳಲ್ಲಿ ಕ್ಯಾಮ್ರಾ ಮ್ಯಾನ್ ಆಗಿದ್ದಾರೆ. ಮತ್ತು ಇವತ್ತು ಅವರು ಕನ್ನಡದಲ್ಲಿ ನಾನು ಮಾಡಬೇಕು, ನಾನು ಧಾರವಾಡದವನು ಹುಬ್ಳಿಯವನು ಅಂತೇಳಿ ಕನ್ನಡದಲ್ಲೇ ಅವರು ಕೆಲಸ ಮಾಡಲಿಕ್ಕೆ ಇಲ್ಲಿ ಬಂದಿದ್ದಾರೆ. ಅದೊಂದು ಖುಷಿಯಾಗುತ್ತೆ. ಮತ್ತು ಸಿನಿಮಾ ತುಂಬ ಕಷ್ಟಪಟ್ಟಿದ್ದಾರೆ. ಆದ್ದರಿಂದ ಕನ್ನಡ ಸಿನಿಮಾ ಉಳಿಸ್ಲಿಕ್ಕೆ ಬೆಳೆಸಲಿಕ್ಕೆ ನಾವೆಲ್ಲ ಕನ್ನಡ ಹೋರಾಟಗಾರರು ಎಲ್ಲ ಕನ್ನಡ ಸಿನಿಮಾದ ಜೊತೆನೂ ನಿಂತಿದ್ದೀವಿ. ಅದರಲ್ಲೂ ವಿಶೇಷವಾಗಿ ಈ ಸಿನಿಮಾದ ಜೊತೆ ನಾವೆಲ್ಲ ಕೈ ಜೋಡಿಸ್ತಾ ಇದ್ದೀವಿ. ಸರ್, ಇವಾಗ ತಾವು ಹೋರಾಟಗಾರರು, ಕನ್ನಡ ಪರ ಹೋರಾಟಗಾರ ಆಗಿರ್ತಕ್ಕಂಥವ್ರು, ಇವತ್ತು ಕನ್ನಡ ಸಿನಿಮಾ ರಂಗ ಬೆಳಿಬೇಕು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಇದ್ದೀರಾ. ಇವತ್ತಿನ ದಿನ ಈಗ ಬಾಗಲಕೋಟೆಯಲ್ಲಿ ತಾವು ಬಂದಿರತಕ್ಕಂಥದ್ದು, ಸಿನಿಮಾ ತಂಡದ ಜೊತೆ ತಾವು ಯಾವೆಲ್ಲ ಕಡೆ ಹೋಗಿಬಿಟ್ಟು ಪ್ರಚಾರವನ್ನು ಮಾಡ್ತಾ ಇದ್ದೀರಾ ಸರ್ ಸಿನಿಮಾದ ಕುರಿತು? ನಾನು ಬಾಗಲಕೋಟೆಗೆ ಅನಿರೀಕ್ಷಿತವಾಗಿ ಬಂದೆ. ನಮ್ಮ ಚಿತ್ರತಂಡ ಇಡೀ ಉತ್ತರ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಗೂ ಭೇಟಿಯನ್ನು ಕೊಡ್ತಾ ಇದೆ. ಉತ್ತರ ಕರ್ನಾಟಕದ ಜನರ ಜೊತೆ ಒಳ್ಳೆ ಬಾಂಧವ್ಯವನ್ನು ಇಟ್ಟುಕೊಂಡಿದ್ದೀವಿ. ಮತ್ತು ಕನ್ನಡ ಅಂತ ಬಂದಾಗ ಮೊದಲನೇದಾಗಿ ನಮಗೆ ಉತ್ತರ ಕರ್ನಾಟಕದಿಂದಲೇ ಅತಿ ಹೆಚ್ಚಿನ ಶಕ್ತಿ ಇರುವಂಥದ್ದು. ಕನ್ನಡದ ಬಗ್ಗೆ ಅತ್ಯಂತ ಪ್ರೇಮವನ್ನು ಇಟ್ಕೊಂಡಿರುವಂಥವ್ರು, ಕನ್ನಡಕ್ಕಾಗಿ ಅನೇಕ ಕಲಾವಿದರು ಸಹ ಇಲ್ಲಿ ಹುಟ್ಟಿ ಬೆಳೆದಂಥವ್ರು ಅನೇಕ ಜನ ಕಲಾವಿದರಿದ್ದಾರೆ. ಜಾನಪದ ಇರ್ಬೋದು, ಅಥವಾ ಇತ್ತೀಚೆಗೆ ಮಿಮಿಕ್ರಿ ಇರ್ಬೋದು, ಹಾಸ್ಯ ಇರ್ಬೋದು, ಅಥವಾ ನಾಟಕದಲ್ಲಿರ್ಬೋದು, ಎಲ್ಲದರಲ್ಲೂ ಇದ್ದಾರೆ. ಆದ್ದರಿಂದ ಉತ್ತರ ಕರ್ನಾಟಕದಲ್ಲಿ ಕಲೆಗೆ ಪ್ರೋತ್ಸಾಹ ಸಿಕ್ಕಿದಷ್ಟು, ಕಲಾವಿದರಿಗೆ ಪ್ರೋತ್ಸಾಹ ಸಿಕ್ಕಿದಷ್ಟು ಬೇರೆ ಕಡೆ ಸಿಗೋದು ಕಷ್ಟ. ಆದ್ದರಿಂದ ಉತ್ತರ ಕರ್ನಾಟಕದವರ ಜೊತೆ ಈ ಸಿನಿಮಾವನ್ನು ಉತ್ತರ ಕರ್ನಾಟಕದವ್ರು ನೋಡಬೇಕು, ನಮಗೆ ಆಶೀರ್ವಾದ ಮಾಡಬೇಕಂತೇಳಿ ಈ ತಂಡ ಎಲ್ಲ ನಮ್ಮ ಜೊತೆಗೆ ನಿಂತಿದ್ದಾರೆ. ಸರ್, ಇವಾಗ ಬಡ ಕಲಾವಿದರು ಕೂಡ ಈಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು. ಸೊ ಬಡ ಕಲಾವಿದರ
ರಕ್ಷಣೆ ಮತ್ತು ಅವರ ಭದ್ರತೆ ಹಿತದೃಷ್ಟಿಯಿಂದ ಸರ್ಕಾರಕ್ಕೆ ಏನಾದರೂ ತಮ್ಮ ಮೂಲಕ ತಿಳಿಸೋದಾದ್ರೆ ಏನಾದರೂ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಕಲಾವಿದರ ಜೊತೆ ಯಾವಾಗಲೂ ಇದೆ. ಕನ್ನಡ ಚಿತ್ರ ಉಳಿವಿಗಾಗಿ ಧೂಮ್ ಅನ್ನುವಂಥ ಚಿತ್ರವನ್ನು ಕರ್ನಾಟಕಕ್ಕೆ 7 ವಾರಗಳ ನಂತರ ಬರಬೇಕಂತೇಳಿ ಥಿಯೇಟ್ರ್ಗಳ ಗ್ಲಾಸನ್ನು ಹೊಡೆದು ಕೇಸ್ಗಳನ್ನ ಹಾಕ್ಕೊಂಡು ಜೈಲಿಗೆ ಹೋಗಿರುವಂಥ ಸಂಘಟನೆ ಕರ್ನಾಟಕ ರಕ್ಷಣಾ ವೇದಿಕೆ. ಅಂಥ ಸಂದರ್ಭದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡ ಹೋರಾಟಗಾರರ ಪರವಾಗಿ ವಿಧಾನಸೌಧಕ್ಕೆ ಯಾವತ್ತು ಬಂದರು. ಅದೇ ರೀತಿ ಅನೇಕ ಸಂದರ್ಭದಲ್ಲಿ ಈ ಬಡ ಕಲಾವಿದರು ಮತ್ತು ಕಲಾವಿದರ ಪರವಾಗಿ ಕನ್ನಡದ ಸಂಸ್ಕೃತಿಯನ್ನು ಉಳಿಸ್ಬೇಕಾಗಿರೋದು ನಮ್ಮ ಕೆಲಸ. ಅದಕ್ಕಾಗಿ ಕಲಾವಿದರ ಜೊತೆ ಯಾವಾಗಲೂ ಇರ್ತೀವಿ. ಅದು ವಿಶೇಷವಾಗಿ ನಮ್ಮ ಪ್ರೊಡ್ಯೂಸರು ನಮ್ಮ ಗಂಡು ಮೆಟ್ಟಿದ ನೆಲ ಚಿತ್ರದುರ್ಗದಿಂದ ಬಂದಂಥವರು. ಅವರು ಅನೇಕ ಸಿನಿಮಾಗಳನ್ನು ಮಾಡ್ತಾಯಿದ್ದಾರೆ. ಉತ್ತರ ಕರ್ನಾಟಕದವರಿಗೂ ಅವರು ಚಾನ್ಸನ್ನು ಕೊಡ್ತಾ ಇದ್ದಾರೆ. ಎಲ್ಲ ಭಾಗದ ಕಲಾವಿದರನ್ನ ತಗೊಂಡು ಇನ್ನೂ ಹೆಚ್ಚಿನ ಸಿನಿಮಾವನ್ನು ಮಾಡ್ತಾಯಿದ್ದಾರೆ. ಅವರಿಗೆ ಶುಭವಾಗಲಿ. ಅವರು ಸಹ ನಿಮ್ಮ ಭಾಗದವರೇ ಆಗಿರೋದ್ರಿಂದ ಅವ್ರ ಮಾತನ್ನು ನೀವು ಕೇಳಿ. ನಮಸ್ಕಾರ ಅಂತ ನಾನು ನಿಮ್ಮ ಉತ್ತರ ಕರ್ನಾಟಕದ ಒಂದು ಭಾಗವಾದ ಚಿತ್ರದುರ್ಗ, ಬಳ್ಳಾರಿ ಈ ಜಿಲ್ಲೆಗಳಿಗೆ ಸೇರಿದವನು. ನಾನು ಬೇಸಿಕ್ಲಿ ಒಂದು ಚಾರ್ಟರ್ಡ್ ಅಕೌಂಟೆಂಟ್, ಅಂದರೆ CA. ನಂದು ಕಂಪ್ನಿ ಇದೆ. ಒಂದು 20 ವರ್ಷದಿಂದ ನನ್ನ ಬಿಸ್ನೆಸ್ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ. ಹೊಸ ಚಿತ್ರತಂಡ ಇದೆ. ಹೊಸದಾಗಿ ಇರೋ ಒಬ್ಬ ಡೈರೆಕ್ಟ್ರ್ ಒಳ್ಳೆ ಕತೆ ಇಟ್ಕೊಂಡು ಅಥವಾ ಹೊಸ ಹೀರೋಯಿನ್ಗಳು ಅವ್ರಿಗೆ ಯಾರೇ ಪ್ರೊಡ್ಯೂಸರ್ ಸಿಗದೆ ಆಪರ್ಚುನಿಟಿಗೋಸ್ಕರ ಹುಡುಕ್ತಾ ಇದ್ದ ಸಂದರ್ಭದಲ್ಲಿ ಅನಿರೀಕ್ಷಿತವಾಗಿ ನಾನು ಸಿನಿಮಾನ ನಿರ್ಮಾಣ ಮಾಡಬೇಕು ಅಂತ ಎಂಟ್ರಿ ಆಗಿರೋನು. ಅದರ್ವೈಸ್ ನಾನು ಮೂಲತಃ ನನ್ನ ಸಿನಿಮಾ ಇಂಡಸ್ಟ್ರಿಯವನಲ್ಲ. ಬಟ್ ಅದ್ರ ಜೊತೆಗೆ ಇವ್ರ ಕತೆ ಬಹಳ ತುಂಬ ಚೆನ್ನಾಗಿರೋ ಕತೆ ಇಟ್ಕೊಂಡ್ಬಂದಿದ್ರು. ಅದರಲ್ಲಿ ಒಬ್ಬ ಚಿಕ್ಕ ಹುಡುಗನ ಏಜಿಂದ ಏನೋ ನೋಡಿ ಹೆದರಿದ್ದಂಥ ಒಬ್ಬ ಹುಡುಗನಿಗೆ ನಿದ್ದೆನೇ ಕೆಟ್ಟೋಗಿರ್ತದೆ. ಅದರಿಂದ ಹೇಗೆ ಹೊರಗೆ ಬರ್ತಾನೆ ಮತ್ತು ಅದರಲ್ಲಿ ಸಾಕಷ್ಟು ವಿಶೇಷವಾದ ಸಂದೇಶಗಳು ಅಥವಾ ಅದರಲ್ಲೊಂದು ಬ್ಯೂಟಿಫುಲ್ ಲವ್ ಸ್ಟೋರಿ, ಒಂದು ನಿದ್ರಾದೇವಿ ಪ್ರಪಂಚನ ಒಂದು ತೋರಿಸೋ ರೀತಿ ಆಗಲಿ ಬಹಳ ಚೆನ್ನಾಗಿ ಅವರು ವಿಜುವಲೈಸ್ ಮಾಡಿದರು. ಅದಕ್ಕೆ ಸಾಕಷ್ಟು ಖರ್ಚಾಗುತ್ತೆ ಅಂತ ಹೇಳಿದ್ರು ಪರವಾಗಿಲ್ಲ, ಆಯಿತು ಮಾಡೋಣ ಈ ಸಿನಿಮಾನ. ಹೊಸಬ್ರಾದರೂ ಪರವಾಗಿಲ್ಲ, ಜನ ನಮ್ಮ ಹೊಸದಾಗಿರೋ ಒಂದು ಒಳ್ಳೆ ಕತೆನ ಹೇಳಿದ್ರೆ ಡೆಫಿನೆಟ್ಲಿ ಸಪೋರ್ಟ್ ಮಾಡ್ತಾರೆ ಅನ್ನೋ ಭರವಸೆ ಇಟ್ಕೊಂಡು ಈ ಚಿತ್ರಕ್ಕೆ ನಿರ್ಮಾಣ ಮಾಡಿದ್ದೀನಿ. ಇದಲ್ಲದೆ ಸಾಕಷ್ಟು ಜನ ನಾನು ಮಾಡಿರೋ ಇನ್ನೂ 2-3 ಸಿನಿಮಾಗಳು ಕೈ ಎತ್ಕೊಂಡಿನಿ. ಅದರಲ್ಲೂ ಸಾಕಷ್ಟು ಜನ ಹೊಸಬರಿಗೆ, ಹೊಸ ನಿರ್ದೇಶಕರಿಗೆ, ಹೊಸ ಆರ್ಟಿಸ್ಟ್ಗಳಿಗೇ ಆಪರ್ಚುನಿಟಿ ಕೊಟ್ಟು ನಾನು ಸಿನಿಮಾಗಳು ಮಾಡ್ಕೊಂಡು ಮುಂದುವರಿತಾ ಇದ್ದೀನಿ. ಬಾಗಲಕೋಟೆಯಿಂದ ಬಂದಿರೋ ಸಾಕಷ್ಟು ಜನ ನಮ್ಮ ಕಂಪ್ನಿನಲ್ಲೂ ಸಹ ವರ್ಕ್ ಮಾಡ್ತಾ ಇದ್ದಾರೆ. ಆಲ್ರೆಡಿ ನಮ್ಮದು ಬೆಂಗಳೂರಲ್ಲಿರೋ ಒಂದು ಆಡಿಟ್ ಸಂಸ್ಥೆನಲ್ಲಿ ಈ ಭಾಗದ ಜನಕ್ಕೆ ನಮ್ಮ ಕಂಪ್ನಿನಲ್ಲಿರೋ ಅರ್ಧಕ್ಕರ್ಧ ಜನ ಎಲ್ಲ ನಾರ್ತ್ ಕನ್ನಡಿಗರೇ. ಅವ್ರುಗಳು ಹೇಳಿ, ಸರ್ ಇಲ್ಲ ನಮ್ಮೂರಲ್ಲಿ ಕನ್ನಡ ಸಿನಿಮಾ ನೋಡ್ತಾರೆ, ಬರೀ ನೀವು ಬೆಂಗಳೂರು ಫೋಕಸ್ ಮಾಡ್ಕೊಂಡ್ರೆ ಸಾಲದು, ನಮ್ಮೂರುಗಳ ಕಡೆ ಹೋಗಿ ಅಲ್ಲಿನ ಜನಕ್ಕೂ ನಾವು ತಲುಪಿಸ್ತೀವಿ ಅಂತ ಹೇಳಿದ್ದಾರೆ. ಹಾಗಾಗಿ ಬಂದಿದ್ದೀವಿ. ನಿಮ್ಗಳ ಆಶೀರ್ವಾದ ನಮ್ಮ ಮೇಲೆ ಇರಲಿ. ಸಿನಿಮಾ ನೋಡಿ, ಬಹಳ ಚೆನ್ನಾಗಿದೆ. ನಿಮ್ಮನ್ನು ಡಿಸಪಾಯಿಂಟ್ ಆಗಲ್ಲ ಸಿನಿಮಾ ನೋಡಿದ್ಮೇಲೆ. ನೋಡಿ ಅದನ್ನು ಹರಿಸಿ ಅಂತಂದು ಕೇಳ್ಕೊತೀನಿ. ನಿಮ್ಮ ಸಂಘಟನೆಯವರು ಈಗ ರಕ್ಷಣಾ ವೇದಿಕೆಯವರು ಅಲ್ಲದೆ ಸಾಕಷ್ಟು ಜನ ಇಲ್ಲೆಲ್ಲ ನಮಗೋಸ್ಕರ ಈ ನಡುವೆ ಬಿಸಿಲಿನಲ್ಲಿ ನಿಂತು ನಮಗೋಸ್ಕರ ಕಾಯ್ತಾ ಇದ್ದಾರೆ. ಕಾರ್ಯಕ್ರಮವನ್ನು ಯಶಸ್ವಿ ಆಗಲಿ ಅಂತ ಹಾರೈಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ನೆಕ್ಸ್ಟ್ ಡೋರ್ ಚಿತ್ರದ ನಿರ್ದೇಶಕ. ಸೊ ಉತ್ತರ ಕರ್ನಾಟಕದಿಂದ ಕನ್ನಡ ಸಿನಿಮಾಗಳಿಗೆ ತುಂಬ ಪ್ರೀತಿ ಸಿಕ್ಕಿದೆ. ತಲತಲಾಂತರದಿಂದ ಉತ್ತರ ಕರ್ನಾಟಕದವರೇನೇ ಕನ್ನಡ ಚಿತ್ರರಂಗನ ಇಷ್ಟು ಮಟ್ಟಕ್ಕೆ ಬೆಳೆಸಿರೋದು ಅನ್ನೋದು ನನ್ನ ಅಭಿಪ್ರಾಯ. ಸೊ ನಾನು ಯುರೋಪಲ್ಲಿ ಫಿಲ್ಮ್ ಸ್ಕೂಲ್ ಮಾಡಿಕೊಂಡು ಓದ್ಕೊಂಡ್ಬಂದರೂ ಕೂಡ ನನಗೆ ಕನ್ನಡದಲ್ಲೇ ಒಂದು ಸಿನಿಮಾ ಮಾಡಬೇಕು ಅನ್ನೋ ಆಸೆ ತುಂಬ ಇತ್ತು. ಸೊ ಆಸೆ ಇವತ್ತು ನೆರವೇರಿದೆ. ನಮ್ಮ ಪ್ರೊಡ್ಯೂಸರ್, ನಿರ್ಮಾಪಕರು ಜಯರಾಮ್ ಅವರು ಹಾಗೂ ಪ್ರವೀರ್ ಶೆಟ್ಟಿ, ರಿಷಿಕಾ ನಾಯಕ್ ಎಲ್ಲರೂ ತುಂಬ ಸಪೋರ್ಟ್ ಕೊಟ್ಟು ಈ ಸಿನಿಮಾನ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಸೊ ನನಗೆ ತುಂಬ ಖುಷಿ ಇದೆ ಆ ನಿಟ್ಟಿನಲ್ಲಿ. ನಮ್ಮ ಸಿನಿಮಾನ ಜನತೆ ಬಂದು ಸಿನಿಮಾ ಥಿಯೇಟ್ರಲ್ಲಿ ಕೂತ್ರೆ ಒಂದು 2 ಅವರ್, 2ರಿಂದ 2.25 ಅವರು ನೀವು ನಗ್ಬೋದು, ಅಳ್ಬೋದು. ಆಮೇಲೆ ಇದರೊಳಗಡೆ ಒಂದು ತುಂಬ ಬ್ಯೂಟಿಫುಲ್ಲಾಗಿರೋ ಒಂದು ರೊಮ್ಯಾಂಟಿಕ್ ಸ್ಟೋರಿ ಇದೆ. ಇತ್ತೀಚೆಗೆ ನೀವು ತುಂಬ ವರ್ಷಗಳಿಂದ ಒಂದು ಒಳ್ಳೆ ರೊಮ್ಯಾಂಟಿಕ್ ಸಿನಿಮಾ ಬಂದಿಲ್ಲ. ಸೊ ಇದರಲ್ಲಿ ನಿಮಗೆ ಆ ವಿಶೇಷತೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಎಲ್ಲ ಕಲಾವಿದರು ತುಂಬ ಅಂದರೆ ತುಂಬ ಅದ್ಭುತವಾಗಿ ನಟಿಸಿದ್ದಾರೆ. ಸೊ ನೀವು ಚಿತ್ರ ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಇದೇ ಸೆಪ್ಟೆಂಬರ್ 12ನೇ ತಾರೀಕು ದಯವಿಟ್ಟು ನಿಮ್ಮ ಚಿತ್ರಮಂದಿರಗಳ ಹತ್ರ ಬಂದು ಸಿನಿಮಾನ ನೋಡಬೇಕು ಅಂತ ಕೇಳ್ಕೊಳ್ತೀನಿ. ಧನ್ಯವಾದ.